ಹಲೋ ಸ್ಟೂಡೆಂಟ್, ಈ ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ 6 ಸೆಮಿಸ್ಟರ್ ಇನ್ಕಮ್ ಟ್ಯಾಕ್ಸ್ ಸಬ್ಜೆಕ್ಟ್ ನಲ್ಲಿ ಬರುವಂತಹ ಇನ್ಕಮ್ ಫ್ರಮ್ ಫರ್ಮ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು, ಯಾವ ರೀತಿ ಈಸಿಯಾಗಿ ಫಾರ್ಮ್ಯಾಟ್ ನೆನಪಿಟ್ಕೋಬೇಕು, ಏನೇನ್ ಟ್ರಾನ್ಸಾಕ್ಷನ್ಸ್ ಪೇಪರ್ ನಲ್ಲಿ ಬರುತ್ತೆ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಐ ಹ್ಯಾವ್ ಟೇಕನ್ ಒನ್ ಎಕ್ಸಾಂಪಲ್ ಫ್ರಮ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್. X, Y and Z are the equal partners in a firm with Mr. X being a non-working partner. The profit and loss account for the year ended 31st March 2018 as under. ಸೊ ಕ್ವಶನ್ ಅಲ್ಲಿ ಒಂದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕೊಟ್ಟು ಅಡ್ಜಸ್ಟ್ಮೆಂಟ್ ಕೊಟ್ಟು ನಮಗೆ ಟೋಟಲ್ ಇನ್ಕಮ್ ಅಥವಾ ಬಿಸ್ನೆಸ್ ಇನ್ಕಮ್ ಫರ್ಮ್ ಇನ್ಕಮ್ ನ ಕಂಡಿಡಿ ಅಂತ ಹೇಳಿರ್ತಾರೆ ಕ್ವಶನ್ ಅಲ್ಲಿ. ಸೊ ಈ ಕ್ವಶನ್ ಅಲ್ಲಿ ಟೋಟಲ್ ಇನ್ಕಮ್ ಆಫ್ ಫರ್ಮ್ ನ ಕ್ಯಾಲ್ಕುಲೇಟ್ ಮಾಡೋದು ಕೇಳಿದ್ದಾರೆ. ಸೊ ಇದನ್ನ ಬಿಡಿಸೋದಕ್ಕೆ ಟೋಟಲ್ 4 ಸ್ಟೆಪ್ ಇರುತ್ತೆ. ಸೊ ಫಸ್ಟ್ ಸ್ಟೆಪ್ ಏನ್ ಮಾಡ್ತೀವಿ ಅಂದ್ರೆ ನಾವು ಡೆಬಿಟ್ ಸೈಡ್ ಇರುವಂತ ಎಲ್ಲಾ ಟ್ರಾನ್ಸಾಕ್ಷನ್ಸ್ ನ ಚೆಕ್ ಮಾಡ್ತೀವಿ. ಇದರಲ್ಲಿ ಯಾವ್ದು ಇನ್ ಅಡ್ಮಿಸೇಬಲ್ ಎಕ್ಸ್ಪೆನ್ಸಸ್ ಇದೆ, ಡಿಸ್ ಅಲೌಡ್ ಎಕ್ಸ್ಪೆನ್ಸಸ್ ಇದೆ, ಅವುಗಳನ್ನ ಪ್ಲಸ್ ಮಾಡ್ಕೊತೀವಿ. ಇದ್ರ ಜೊತೆಗೆ ನೆಟ್ ಪ್ರಾಫಿಟ್ ಜೊತೆಗೆ. ಸೊ ಮೊದಲಿಗೆ ನೆಟ್ ಪ್ರಾಫಿಟ್ ಏನಿದೆ ಈ ಕ್ವಶನ್ ನ ಎಂಡಿಗೆ ಇರುತ್ತೆ. ಅಕೌಂಟ್ ನ ಎಂಡಿಗೆ ನೆಟ್ ಪ್ರಾಫಿಟ್ ಅಮೌಂಟ್ ಡೀಟೇಲ್ಸ್ ಕೊಟ್ಟಿರ್ತಾರೆ. 1,35,000 ಇದೆ. ನೆಟ್ ಪ್ರಾಫಿಟ್ ಆಸ್ ಪರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಬರೆದು ಅದರ ಅಮೌಂಟ್ ನ ಹಚ್ಕೋತೀವಿ. 1,35,000 rupees ಇದೆ. ನೆಕ್ಸ್ಟ್ ಡೆಬಿಟ್ ಸೈಡ್ ಇರುವಂತ ಎಕ್ಸ್ಪೆನ್ಸಸ್, ಇದು ಫಸ್ಟ್ ಸ್ಟೆಪ್. ಸೊ ಇದಕ್ಕೆ ಏನ್ ಮಾಡ್ಬೇಕಂದ್ರೆ ಯಾವ್ದು ಇನ್ ಅಡ್ಮಿಸೇಬಲ್ ಎಕ್ಸ್ಪೆನ್ಸಸ್ ನೀವು ನೆನ್ಪಿಟ್ಕೊಳ್ಳೋ ಬದಲು ಇದರಲ್ಲಿ ಅಡ್ಮಿಸೇಬಲ್ ನೆನ್ಪಿಟ್ರೆ ಉಳಿದಿದ್ದು ಇನ್ ಅಡ್ಮಿಸೇಬಲ್ ಇರುತ್ತೆ. ಸೊ ಮೊದಲಿಗೆ 3 ಎಕ್ಸ್ಪೆನ್ಸಸ್ ಬರುತ್ತೆ. ಆಫೀಸ್ ಎಕ್ಸ್ಪೆನ್ಸಸ್, ಜನರಲ್ ಎಕ್ಸ್ಪೆನ್ಸಸ್, ಸನ್ರಿ ಎಕ್ಸ್ಪೆನ್ಸಸ್. ಸೊ ಇವು ಅಡ್ಮಿಸೇಬಲ್ ಅಂದ್ರೆ ಇವುಗಳನ್ನ ತಗೋಬಾರದು, ಇವನ್ ಬಿಟ್ಟರೆ ಬಂದಿದ್ದು ತಗೋಬೇಕು. ಆಫೀಸ್ ಎಕ್ಸ್ಪೆನ್ಸಸ್, ಜನರಲ್ ಎಕ್ಸ್ಪೆನ್ಸಸ್, ಸನ್ರಿ ಎಕ್ಸ್ಪೆನ್ಸಸ್, ರೆಂಟ್ ರೇಟ್ಸ್ ರಿಪೇರ್ಸ್, ರೆಂಟ್ ರೇಟ್ ರಿಪೇರ್ಸ್. ನೆಕ್ಸ್ಟ್ ಅಡ್ವರ್ಟೈಸ್ಮೆಂಟ್ ಆಡಿಟ್ ಫೀಸ್, ಅಡ್ವರ್ಟೈಸ್ಮೆಂಟ್ ಆಡಿಟ್ ಫೀಸ್, ಡೈರೆಕ್ಟರ್ ಫೀಸ್. ನೆಕ್ಸ್ಟ್ ಸೇಲ್ಸ್ ಟ್ಯಾಕ್ಸ್. ಸೊ ಇವೇನಿವೆ ಇವ ಐಟಮ್ಸ್ ನ ಬಿಟ್ಟು ಬೇರೆ ಏನು ಬಂದ್ರು ನಾವು ತಗೋಬೇಕು. ಸೊ ಫಸ್ಟ್ ಐಟಮ್ ರೆಂಟ್ ಬಂದಿದೆ, ಇದನ್ನ ತಗೊಳ್ಳೋದಿಲ್ಲ, ಬಿಡು ಐಟಮ್ ಇದು. ರೆಂಟ್ ಬಂದ್ರೆ ಬಿಡಬೇಕು. ನೆಕ್ಸ್ಟ್ ಆಫೀಸ್ ಎಕ್ಸ್ಪೆನ್ಸಸ್ ತಗೋಬಾರ್ದು. ಸ್ಯಾಲ್ರಿ ಬಂದಿದೆ ತಗೋಬಾರ್ದು. ಅಡ್ವರ್ಟೈಸ್ಮೆಂಟ್ ಅಂದ್ರೆ ಸ್ಯಾಲ್ರಿನೂ ತಗೊಳ್ಳೋದಿಲ್ಲ. ಯಾವಾಗ ತಗೊಂತೀವಿ ಅಂದ್ರೆ ಪಾರ್ಟ್ನರ್ ಹೆಸರಿದ್ದಾಗ ಮಾತ್ರ ತಗೋತೀವಿ. 3 ಐಟಮ್ ಇದೆ. ಸ್ಯಾಲ್ರಿ ಕೊಟ್ಟಾಗ, ಕಮಿಷನ್ ಕೊಟ್ಟಾಗ, ಬೋನಸ್ ಕೊಟ್ಟಾಗ ಪಾರ್ಟ್ನರ್ ನೇಮ್ ಇಲ್ಲ ಅಂದ್ರೆ ತಗೋಬಾರ್ದು. ಪಾರ್ಟ್ನರ್ ನೇಮ್ ಇದ್ರೆ ತಗೋಬೇಕು. ಇಲ್ಲೇನ್ ಬರ್ದಿದ್ದೀನಿ ಇವಿಷ್ಟು ಕಂಪಲ್ಸರಿ ಬಿಡಬೇಕು. ಆಫೀಸ್ ಎಕ್ಸ್ಪೆನ್ಸಸ್, ಜನರಲ್ ಎಕ್ಸ್ಪೆನ್ಸಸ್, ಸನ್ರಿ ಎಕ್ಸ್ಪೆನ್ಸಸ್, ರೆಂಟ್, ರೇಟ್ಸ್, ರಿಪೇರ್ಸ್, ಅಡ್ವರ್ಟೈಸ್ಮೆಂಟ್, ಆಡಿಟ್ ಫೀಸ್, ಡೈರೆಕ್ಟರ್ ಫೀಸ್ ಮತ್ತೆ ಸೇಲ್ಸ್ ಟ್ಯಾಕ್ಸ್. ಈ 10 ಐಟಮ್ ನ ಬಿಟ್ಟು ಡೆಬಿಟ್ ಸೈಡ್ ಯಾವ ಐಟಮ್ ಅಂದ್ರೂ ತಗೋತೀವಿ. ಎಲ್ಲ ಇನ್ ಅಡ್ಮಿಸೇಬಲ್. ಸೊ ಇನ್ ಅಡ್ಮಿಸೇಬಲ್ ನೀವು ನೆನ್ಪಿಟ್ಕೊಳ್ಳೋ ಬದ್ಲಿ ಹೊಸ ವರ್ಡ್ ಕೊಡ್ತಾರೆ ಕ್ವಶನ್ ಅಲ್ಲಿ, ಕನ್ಫ್ಯೂಷನ್ ಆಗುತ್ತೆ. ಬಿಡೋ ಐಟಮ್ ನ ನೆನ್ಪಿಟ್ರೆ ಈಸಿಯಾಗಿ ಇದನ್ನ ಸಾಲ್ವ್ ಮಾಡಬಹುದು. ಸೊ 10 ಐಟಮ್ಸ್ ಇದೆ ಇವುಗಳನ್ನ ಬಿಟ್ಟು ನೀವು ತಗೋಬೇಕು. ಅಂದ್ರೆ ರೆಂಟ್ ಬಿಡ್ಬೇಕೀಗ, ಯಾಕಂದ್ರೆ ರೆಂಟ್ ಬಿಡೋ ಐಟಮ್ ನಲ್ಲಿ ಬರ್ಸಿದೀನಿ. ಆಫೀಸ್ ಎಕ್ಸ್ಪೆನ್ಸಸ್ ಬಿಡಬೇಕು. ಸ್ಯಾಲ್ರಿ ಬಂದ್ರೆ ಬಿಡಬೇಕು. ಸ್ಯಾಲ್ರಿ ಯಾಕೆ ಬಿಡ್ತಿದೀವಿ, ಸ್ಯಾಲ್ರಿ, ಕಮಿಷನ್, ಬೋನಸ್ ಇವು 3 ಬಂದಾಗ ಪಾರ್ಟ್ನರ್ ನೇಮ್ ಇದ್ರೆ ತಗೋಬೇಕು. ಪಾರ್ಟ್ನರ್ ನೇಮ್ ಇಲ್ಲ ಅಂದ್ರೆ ಬಿಡಬೇಕು. ಸೊ ಇದರಲ್ಲಿ ಪಾರ್ಟ್ನರ್ ನೇಮ್ ಇಲ್ಲ, ಸ್ಯಾಲ್ರಿ ಬಿಟ್ಟಿದೀವಿ. ಅಡ್ವರ್ಟೈಸ್ಮೆಂಟ್ ಬಂದ್ರೆ, ಆಡಿಟ್ ಫೀಸ್ ಬಂದ್ರೆ, ಡೈರೆಕ್ಟರ್ ಫೀಸ್ ಬಂದ್ರೆ ಬಿಡಬೇಕು. ಸೊ ಇದನ್ನ ನಾನು ಫಾರ್ಮೆಟ್ ನಲ್ಲಿ ಬರ್ಸಿಲ್ಲ ಅಂದ್ರೆ ತಗೊಳ್ಳೋ ಐಟಮ್. ಇದನ್ನ ಬರ್ಸಿಲ್ಲ, ಇದು ತಗೊಳ್ಳೋ ಐಟಮ್. ಸನ್ರಿ ಎಕ್ಸ್ಪೆನ್ಸಸ್ ಬರ್ಸಿದೀನಿ, ಬಿಡು ಐಟಮ್. ಸೊ ನೆಕ್ಸ್ಟ್ ಡೆಪ್ರಿಸಿಯೇಷನ್, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಸೊ ಈಗ ಬಿಡು ಐಟಮ್ ಯಾವ್ದಂತ ಗೊತ್ತಾಯ್ತು. ಯಾವ್ದು ಪಾರ್ಟ್ನರ್ ಬಂದಾಗ ತಗೋಬೇಕು ಅನ್ನೋದು ಗೊತ್ತಾಯ್ತು. ಯಾವ್ದು ಅಡ್ಜಸ್ಟ್ಮೆಂಟ್ ನಲ್ಲಿ ಬಂದ್ರೆ ಮಾತ್ರ ತಗೋಬೇಕು. ಬ್ಯಾಡ್ ಡೆಟ್ಸ್ ಮತ್ತೆ ಡೆಪ್ರಿಸಿಯೇಷನ್ ಇವೆರಡು ಟ್ರಾನ್ಸಾಕ್ಷನ್ ಏನಂದ್ರೆ ಬ್ಯಾಡ್ ಡೆಟ್ಸ್ ಮತ್ತು ಡೆಪ್ರಿಸಿಯೇಷನ್ ಕೇವಲ ಅಡ್ಜಸ್ಟ್ಮೆಂಟ್ ನಲ್ಲಿ ಬಂದಾಗ ಮಾತ್ರ ತಗೋಬೇಕು. ಚಾರ್ಟ್ ನಲ್ಲಿರುವಂತಹ ಅಕೌಂಟ್ ನ ವ್ಯಾಲ್ಯೂ, ಅಡ್ಜಸ್ಟ್ಮೆಂಟ್ ನಲ್ಲಿರುವಂತಹ ವ್ಯಾಲ್ಯೂನ ಮೈನಸ್ ಮಾಡಿ ತಗೋಬೇಕು. ಎರಡೂ ಬ್ಯಾಡ್ ಡೆಟ್ಸ್ ಮತ್ತೆ ಡೆಪ್ರಿಸಿಯೇಷನ್ ಇವನ್ ಹೊರತುಪಡಿಸಿ ಉಳಿದಿದ್ದೆಲ್ಲ ಐಟಮ್ ಡೈರೆಕ್ಟ್ ಆಗಿ ತಗೋತೀವಿ. ಒಂದು ವರ್ಕಿಂಗ್ ನೋಟ್ ಬರುತ್ತೆ, ಅದೇನಂದ್ರೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಇದಕ್ಕೆ 12% ಡಿಡಕ್ಷನ್ ಮಾಡಿ ಆನ್ಸರ್ ಹಚ್ಚಬೇಕು. ಸೊ ಇದಿಷ್ಟು ಡೆಬಿಟ್ ಸೈಡ್ ಅಮೌಂಟ್ ಹಚ್ಚುವಾಗ ರೂಲ್ಸ್. ಸೊ ಡೆಬಿಟ್ ಸೈಡ್ ಹಚ್ಚುವಾಗ ಏನ್ ಮಾಡ್ತೀವಿ ಅಂದ್ರೆ ಇದನ್ನ 3 ಟೈಪ್ ಮಾಡ್ಕೊಂತೀವಿ. ಕೊಟ್ಟಿರುವಂತ ಟ್ರಾನ್ಸಾಕ್ಷನ್ ನ 3 ಟೈಪ್ ಆನ್ಸರ್ ಕನ್ವರ್ಟ್ ಮಾಡ್ಕೋತೀವಿ. ಸೊ ಆ 3 ಟೈಪ್ ಏನೇನಂದ್ರೆ, ಒಂದು ಡೈರೆಕ್ಟ್ ಆಗಿ ಬಿಡುವಂತ ಐಟಮ್ಸ್ ಯಾವ್ದಾವ್ದು ಬಿಡ್ತೀವಿ ಅಂದ್ರೆ ರೆಂಟ್ ಬಂದ್ರೆ, ರೇಟ್ಸ್ ಬಂದ್ರೆ, ರಿಪೇರ್ಸ್ ಬಂದ್ರೆ, ಆಫೀಸ್ ಎಕ್ಸ್ಪೆನ್ಸಸ್, ಸನ್ರಿ ಎಕ್ಸ್ಪೆನ್ಸಸ್, ಜನರಲ್ ಎಕ್ಸ್ಪೆನ್ಸಸ್, ಅಡ್ವರ್ಟೈಸ್ಮೆಂಟ್, ಆಡಿಟ್ ಫೀಸ್, ಸೇಲ್ಸ್ ಟ್ಯಾಕ್ಸ್ ಇವಿಷ್ಟು ಐಟಮ್ಸ್ ಬಂದ್ರೆ ಬಿಡ್ತೀವಿ. ಕಮಿಷನ್, ಸ್ಯಾಲ್ರಿ ಮತ್ತೆ ಬೋನಸ್ ಇವು ಪಾರ್ಟ್ನರ್ ನೇಮ್ ಬಂದ್ರೆ ತಗೋತೀವಿ, ಪಾರ್ಟ್ನರ್ ನೇಮ್ ಬಂದಿಲ್ಲ ಅಂದ್ರೆ ಬಿಡ್ತೀವಿ. ಇನ್ನು ನೆಕ್ಸ್ಟ್ 2 ಐಟಮ್ ಬ್ಯಾಡ್ ಡೆಟ್ಸ್ ಮತ್ತೆ ಡೆಪ್ರಿಸಿಯೇಷನ್ ಕೇವಲ ಅಡ್ಜಸ್ಟ್ಮೆಂಟ್ ನಲ್ಲಿ ಕೊಟ್ಟರೆ ಮಾತ್ರ ತಗೋತೀವಿ. ಸೊ ಇವನ್ನ ಬಿಟ್ಟು ಉಳಿದಿದ್ದು ಯಾವ ಐಟಮ್ ಬಂದ್ರು ನಾವು ತಗೋತೀವಿ. ಸೊ ಈ ಕ್ವಶನ್ ಅಲ್ಲಿ ತಗೋಬೇಕಾಗಿರೋ ಐಟಮ್ಸ್ ಯಾವ್ದಂದ್ರೆ
ಒಂದು ಚಾರಿಟಿ ಅಂಡ್ ಡೊನೇಷನ್, ರಿಸರ್ವ್ ಶಬ್ದ ಬಂದಿದೆ ಅದಕ್ಕೆ ಇದನ್ನ ತಗೋತೀವಿ. ಬರೀ ಬ್ಯಾಡ್ ಡೇಟ್ಸ್ ಬಂದಿದ್ರೆ ಅಡ್ಜಸ್ಟ್ಮೆಂಟ್ ನೋಡ್ತಿದ್ವಿ. ನೆಕ್ಸ್ಟ್ ಬ್ಯಾಡ್ ಡೇಟ್ಸ್ ಅಡ್ಜಸ್ಟ್ಮೆಂಟ್ ಇದೆ ಇದರಲ್ಲಿ. ಸೊ ಬ್ಯಾಡ್ ಡೇಟ್ಸ್ ಗೆ ಅಡ್ಜಸ್ಟ್ಮೆಂಟ್ ಜಿ ನಲ್ಲಿ ಕೊಟ್ಟಿದ್ದಾರೆ. ಬ್ಯಾಡ್ ಡೇಟ್ಸ್ ಅಡ್ಮಿಸೇಬಲ್ ಬೈ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ 37,500. ಸೊ ಯಾವಾಗ ಅಡ್ಜಸ್ಟ್ಮೆಂಟ್ ಬಂದಿರುತ್ತೆ ಬ್ಯಾಡ್ ಡೇಟ್ಸ್ ತಗೋಬೇಕು, ಡೆಪ್ರಿಸಿಯೇಷನ್ ತಗೋಬೇಕು. ಈ ಕ್ವಶನ್ ಅಲ್ಲಿ ಡೆಪ್ರಿಸಿಯೇಷನ್ ಗೆ ಅಡ್ಜಸ್ಟ್ಮೆಂಟ್ ಬಂದಿಲ್ಲ, ಇದನ್ನ ತಗೋಬಾರ್ದು. ಬ್ಯಾಡ್ ಡೇಟ್ಸ್ ಗೆ ಅಡ್ಜಸ್ಟ್ಮೆಂಟ್ ಬಂದಿದೆ, ತಗೋಬೇಕು. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ತಗೋತೀವಿ, ಅದ್ರ 12% ಡಿಡಕ್ಷನ್ ಮಾಡ್ತೀವಿ. ಕಮಿಷನ್ ತಗೊಂತೀವಿ, ಪಾರ್ಟ್ನರ್ ನೇಮ್ ಬಂದಿದೆ. ಸೊ ಇಷ್ಟ ಐಟಮ್ ನ ಎಂಟ್ರಿ ಮಾಡ್ತಾ ಹೋಗ್ತೀವಿ. ಸೊ ಮೊದಲನೇದು ನೆಟ್ ಪ್ರಾಫಿಟ್ ಆಸ್ ಪರ್ P&L ಅಕೌಂಟ್ ಅಂತ ಬರೆದು ಕ್ವಶನ್ ಅಲ್ಲಿ ಕೊಟ್ಟಿರುವಂತ ನೆಟ್ ಪ್ರಾಫಿಟ್ ಅಮೌಂಟ್ ನ ಔಟರ್ ಕಾಲಮ್ ನಲ್ಲಿ ಹಚ್ತೀವಿ. ಆಡ್ ಅನ್ನು ಹೆಡ್ಡಿಂಗ್ ಹಾಕಿ ಇನ್ ಅಡ್ಮಿಸೇಬಲ್ ಎಕ್ಸ್ಪೆನ್ಸಸ್ ನ ಬರಿತೀವಿ. ಸೊ ಯಾವ್ದು ಅಡ್ಮಿಸೇಬಲ್ ನೀವು ನೆನ್ಪಿಟ್ರೆ ಬಿಟ್ಟಿರೋದು ಇನ್ ಅಡ್ಮಿಸೇಬಲ್ ಆಗುತ್ತೆ. ಅಡ್ಮಿಸೇಬಲ್ ಎಕ್ಸ್ಪೆನ್ಸಸ್ ಇನ್ನೊಮ್ಮೆ ಹೇಳ್ತೀನಿ. ರೆಂಟ್, ರೇಟ್ಸ್, ರಿಪೇರ್ಸ್, ಸನ್ಡ್ರಿ ಎಕ್ಸ್ಪೆನ್ಸಸ್, ಜನರಲ್ ಎಕ್ಸ್ಪೆನ್ಸಸ್, ಆಫೀಸ್ ಎಕ್ಸ್ಪೆನ್ಸಸ್, ಅಡ್ವರ್ಟೈಸ್ಮೆಂಟ್, ಆಡಿಟ್ ಫೀಸ್, ಡೈರೆಕ್ಟರ್ ಫೀಸ್, ಸೇಲ್ಸ್ ಟ್ಯಾಕ್ಸ್. ಈ 10 ಐಟಮ್ಗೆ ಅಡ್ಮಿಸೇಬಲ್ ಎಕ್ಸ್ಪೆನ್ಸಸ್ ಅಂತ ಕರೀತಾರೆ. ಇವನು ಬಿಟ್ಟು ಬಂದಂತ ಎಲ್ಲಾ ಎಕ್ಸ್ಪೆನ್ಸಸ್ ಅವೆಲ್ಲ ಇನ್ ಅಡ್ಮಿಸೇಬಲ್ ಆಗುತ್ತೆ. ಸೊ ಸ್ಯಾಲ್ರಿ, ಬೋನಸ್, ಕಮಿಷನ್ ಕೊಟ್ಟಾಗ ಪಾರ್ಟ್ನರ್ ನೇಮ್ ಇದ್ರೆ ತಗೋತೀವಿ, ಇಲ್ಲಾಂದ್ರೆ ಅವು ಕೂಡ ಬಿಡು ಐಟಮ್ ಆಗುತ್ತೆ. ಪಾರ್ಟ್ನರ್ ನೇಮ್ ಇರಬೇಕು ತಗೋಬೇಕಂದ್ರೆ. ಸ್ಯಾಲ್ರಿ, ಕಮಿಷನ್, ಬೋನಸ್. ಇನ್ನು ನೆಕ್ಸ್ಟ್ ಕ್ವಶನ್ ಅಲ್ಲಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕೊಟ್ರೆ 12% ಡಿಡಕ್ಷನ್ ಮಾಡ್ಬೇಕು. ಇದಿಷ್ಟು ರೂಲ್ಸ್ ನೆನ್ಪಿಟ್ಕೋಬೇಕು. ಸೊ ಕ್ವಶನ್ ಅಲ್ಲಿ ಚಾರಿಟಿ ಅಂಡ್ ಡೊನೇಷನ್ 1 lakh ಇತ್ತು, ಬ್ಯಾಡ್ ಡೆಟ್ಸ್ ರಿಸರ್ವ್ 60,000 ಇತ್ತು. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕ್ವಶನ್ ಅಲ್ಲಿ ಕೊಟ್ಟಿರೋ ಅಮೌಂಟ್ 1,50,000 ಇದೆ, 90,000 ಇದೆ, 60,000 ಇದೆ. ಸೊ ಇದ್ರದ್ದು 12% ಮೈನಸ್ ಮಾಡ್ಬೇಕಂದ್ರೆ ಕ್ಯಾಪಿಟಲ್ ಅಮೌಂಟ್ ಹುಡುಕ್ತಿವಿ. ಅಡ್ಜಸ್ಟ್ಮೆಂಟ್ ಐ ನಲ್ಲಿ ಕ್ಯಾಪಿಟಲ್ ಬಂದಿದೆ. ಅಡ್ಜಸ್ಟ್ಮೆಂಟ್ ನಲ್ಲಿ ಕ್ಯಾಪಿಟಲ್ ಎಷ್ಟೆಷ್ಟಿದೆ ಅದ್ರ ಮೇಲೆ 12% ಡಿಡಕ್ಷನ್. ಸೊ ಕ್ವಶನ್ ಅಲ್ಲಿ ಕೊಡಲ್ಲ, 12% ನೀವೇ ನೆನ್ಪಿಟ್ಕೋಬೇಕು. ಪ್ರತಿಯೊಂದು ಅಮೌಂಟ್ ಮೇಲೆ 12% ಮಾಡಿ. ಎಕ್ಸ್ ಇಂಟ್ರೆಸ್ಟ್ ನಲ್ಲಿ 12% ಮಾಡಿದಾಗ 6 ಲಕ್ಷದ ಮೇಲೆ 12% ಮಾಡಿದಾಗ 72,000 ಬರುತ್ತೆ. ಆ 72,000 ನ ಮೈನಸ್ ಮಾಡ್ತೀವಿ. 3,60,000 ಮೇಲೆ 12%, 2,40,000 ಮೇಲೆ 12%. ಸೊ ಪ್ರತಿಯೊಂದ್ರ ಮೇಲೂ 12% ಮಾಡಿ ಮೈನಸ್ ಮಾಡ್ಕೊಂಡಿದ್ವಿ. ಸೊ ಮೇನ್ ಕೊಟ್ಟಂತ ಕ್ವಶನ್ ಅಲ್ಲಿರುವಂತ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಫಸ್ಟ್ ಹಚ್ಬೇಕು. ನಾವು 12% ಮಾಡಿದಾಗ ಬಂದ ಅಮೌಂಟ್ ನ ಮೈನಸ್ ಮಾಡಬೇಕು. ಸೊ ಬ್ಯಾಲೆನ್ಸ್ ನ ಔಟರ್ ಕಾಲಮ್ ನಲ್ಲಿ ಹಚ್ಕೋಬೇಕು. ಕಮಿಷನ್ ನ ಡೈರೆಕ್ಟ್ ಆಗಿ ಹಚ್ತೀವಿ ಪಾರ್ಟ್ನರ್ ನೇಮ್ ಇರೋದ್ರಿಂದ. ನೆಕ್ಸ್ಟ್ ಸ್ಯಾಲ್ರಿನ ಡೈರೆಕ್ಟ್ ಆಗಿ ಹಚ್ತೀವಿ. ಸ್ಯಾಲ್ರಿ ಎಲ್ಲಿದೆ ಅಂದ್ರೆ ಅಡ್ಜಸ್ಟ್ಮೆಂಟ್ ನಲ್ಲಿ ಕೊಟ್ಟಿದ್ದಾರೆ. ಎಫ್ ಅಡ್ಜಸ್ಟ್ಮೆಂಟ್ ಸ್ಯಾಲ್ರಿ ಇನ್ಕ್ಲೂಡ್ ಪಾರ್ಟ್ನರ್ ಸ್ಯಾಲ್ರಿ, ವೈ 45,000, ಜೆಡ್ 30,000. ಸೊ 45,000, 30,000 ವೈ ಮತ್ತು ಜೆಡ್ ಸ್ಯಾಲ್ರಿ ಇದೆ, ಅದನ್ನ ತಗೊಂಡಿದ್ದೀವಿ. ಬ್ಯಾಡ್ ಡೇಟ್ಸ್ ತಗೊಳ್ಳೋದಕ್ಕೆ ಕಾರಣ ಚಾರ್ಟ್ ನಲ್ಲಿ ಅಮೌಂಟ್ 40,000 ಇದೆ, ಅಕೌಂಟ್ ನಲ್ಲಿ 40,000 ಅಮೌಂಟ್ ಇದೆ. ಆದ್ರೆ ಇನ್ಕಮ್ ಟ್ಯಾಕ್ಸ್ ನಿಂದ ಅಡ್ಮಿಸೇಬಲ್ ಇರೋದು ಎಷ್ಟಂದ್ರೆ 37,500 ಅಡ್ಜಸ್ಟ್ಮೆಂಟ್ ನಲ್ಲಿ ಬಂದಿದೆ. ಸೊ 37,500 ಬ್ಯಾಡ್ ಡೇಟ್ಸ್ ಅಡ್ಜಸ್ಟ್ಮೆಂಟ್ ಎರಡನ್ನೂ ಡಿಡಕ್ಟ್ ಮಾಡಿದಾಗ 2,500 ಬರುತ್ತೆ. ಅಷ್ಟು ಬ್ಯಾಡ್ ಡೇಟ್ಸ್ ತಗೋತೀವಿ. ಸೊ ಇದು ಟೋಟಲ್ ಮಾಡ್ಕೊಂಡಾಗ 1 ಸ್ಟೆಪ್ ಮುಗಿದಂತೆ. ಇನ್ನು ಕ್ರೆಡಿಟ್ ಸೈಡ್ ಬಿಡಿಸುವಾಗ ಯಾವ ಐಟಮ್ ನ ತಗೋಬೇಕು, ಬಿಡೋ ಐಟಮ್ ನೆನ್ಪಿಟ್ರೆ ನಿಮ್ ತಗೊಳ್ಳೋ ಐಟಮ್ ಗೊತ್ತಾಗುತ್ತೆ. ಗ್ರಾಸ್ ಪ್ರಾಫಿಟ್ ಬಂದ್ರೆ ಬಿಡಬೇಕು, ಡಿಸ್ಕೌಂಟ್ ಬಂದ್ರೆ ಬಿಡಬೇಕು, ಕಮಿಷನ್ ಬಂದ್ರೆ ಬಿಡಬೇಕು, ರಿಕವರ್ಡ್ ಅಂತ ಕೊಟ್ಟಿದ್ರೆ ಬಿಡಬೇಕು, ಸೊ ಸೇಲ್ಸ್ ಅಂತ ಕೊಟ್ಟಿದ್ರೆ ಬಿಡಬೇಕು. ಸೊ ಕ್ರೆಡಿಟ್ ಸೈಡ್ ಈ 5 ಟ್ರಾನ್ಸಾಕ್ಷನ್ ಬಿಟ್ಟು ಯಾವ್ದು ಕೊಟ್ಟರು ತಗೋತೀವಿ. ಒಂದೇದು ಗ್ರಾಸ್ ಪ್ರಾಫಿಟ್ ಇದೆ ಬಿಡಬೇಕು, ಡಿಸ್ಕೌಂಟ್ ಇದೆ ಬಿಡಬೇಕು, ರಿಕವರ್ಡ್ ಇದೆ ಬಿಡಬೇಕು, ಒಂದೇ ತಗೊಳ್ಳೋ ಐಟಮ್ ಬಂದಿದೆ ಬ್ಯಾಂಕ್ ಇಂಟ್ರೆಸ್ಟ್. ಸೊ ಈ 5ರಲ್ಲಿ ಯಾವ ಐಟಮ್ ಬಂದ್ರು ಅದನ್ನ ಬಿಟ್ಟು ಉಳಿದಿದ್ದು ತಗೋಬೇಕು. ನಾವು ಒಂದ್ ಬಂದಿದೆ, ಅದನ್ನ ಬಿಟ್ಟು ಉಳಿದಿದ್ದ ಐಟಮ್ಸ್ ನ ಮೈನಸ್ ಹೆಡ್ಡಿಂಗ್ ಹಾಕ್ತಿವಿ. ಇನ್ ಅಡ್ಮಿಸೇಬಲ್ ಇನ್ಕಮ್ ಅಥವಾ ಡಿಸ್ಅಲೌಡ್ ಇನ್ಕಮ್ ಅಂತ ಕರಿತೀವಿ ಅದಕ್ಕೆ. ಸೊ ಡಿಸ್ಅಲೌಡ್ ಇನ್ಕಮ್ ಅಂತ ಆನ್ಸರ್ ಶೀಟ್ ನಲ್ಲಿ ನಮ್ದು ಆನ್ಸರ್ ನಲ್ಲಿ ಹೆಡ್ಡಿಂಗ್ ಹಾಕೊಂಡು ಮೈನಸ್ ಅಂತ ಬರೆದು ತಗೋತೀವಿ. ಸೊ ಒಂದೇ ಐಟಮ್ ಬಂದಿದೆ, ಬ್ಯಾಂಕ್ ಇಂಟ್ರೆಸ್ಟ್ 9,000 ರುಪೀಸ್ ಇದೆ, ಅದನ್ನೇ ಮೈನಸ್ ಮಾಡಿದೀನಿ. ಸೊ ಇಲ್ಲಿ ಮಟ್ಟ ಆನ್ಸರ್ ಅಂದ್ರೆ ಡೆಬಿಟ್ ಸೈಡ್ ನ ಪ್ಲಸ್, ಕ್ರೆಡಿಟ್ ಸೈಡ್ ನ ಮೈನಸ್ ಮಾಡಿದಾಗ ಬರೋ ಆನ್ಸರ್ ಗೆ ಬುಕ್ ಪ್ರಾಫಿಟ್ ಅಂತ ಕರೀತಾರೆ. ಬುಕ್ ಪ್ರಾಫಿಟ್ ಕಂಡಿಡಿದ ನಂತರ ಅದನ್ನ ಬಿಸ್ನೆಸ್ ಇನ್ಕಮ್ ಆಗಿ ಕನ್ವರ್ಟ್ ಮಾಡಬೇಕು. ಸೊ ಬಿಸ್ನೆಸ್ ಇನ್ಕಮ್ ಆಗಿ ಕನ್ವರ್ಟ್ ಮಾಡ್ಬೇಕಂದ್ರೆ ಅದಕ್ಕೆ ಡಿಡಕ್ಷನ್ ಬರುತ್ತೆ. ನಿಮ್ದು ಏನ್ ಆನ್ಸರ್ ಬಂದಿರುತ್ತೆ ನೆಟ್ ಪ್ರಾಫಿಟ್ ಗೆ ಪ್ಲಸ್ ಮೈನಸ್ ಮಾಡಿ ಆನ್ಸರ್ ಏನ್ ಬಂದಿರುತ್ತೆ ಅದ್ರ ಮೇಲೆ 3 ಲ್ಯಾಕ್ ಮಟ 3 ಲಕ್ಷದ ಮಟನು 90%, 3 ಲಕ್ಷದಕ್ಕಿಂತ ಹೆಚ್ಚು ಎಷ್ಟು ಅಮೌಂಟ್ ಇದೆ ಅದರ ಮೇಲೆ 60% ಮಾಡಬೇಕು. ಈ ನಾವು ಬಿಡಿಸಿದ ಆನ್ಸರ್ ನಲ್ಲಿ 6,09,500 ಇದೆ. ಮೊದಲಿನ 3 ಲಕ್ಷಕ್ಕೆ 90%, ಮೇಲಿರುವಂತ ಇನ್ನ 3,09,500 ಅಮೌಂಟ್ ಏನಿದೆ ಅದಕ್ಕೆ 60% ಮಾಡ್ತೀವಿ, ಟೋಟಲ್ ಮಾಡ್ಕೋತೀವಿ. ನೆಕ್ಸ್ಟ್ ಮ್ಯಾಕ್ಸಿಮಮ್ ಲಿಮಿಟ್ ಬರ್ಕೋತೀವಿ. ಸೊ ಮ್ಯಾಕ್ಸಿಮಮ್ ಲಿಮಿಟ್ ಎಷ್ಟಿದೆ ಅಂದ್ರೆ 1,50,000. ಇದನ್ನ ನೀವೇ ನೆನ್ಪಿಟ್ಕೋಬೇಕು. ಎರಡೂನು ಕಂಪೇರ್ ಮಾಡ್ತೀವಿ, ಕಂಪೇರ್ ಮಾಡಿ ವಿಚ್ ಎವರ್ ಇಸ್ ಹೈ ತಗೋತೀವಿ. ನೆಕ್ಸ್ಟ್ ರೆಮ್ಯುನರೇಷನ್ ಅಂತ ಕಂಡುಹಿಡಿತೀವಿ. ಯಾರು ವರ್ಕಿಂಗ್ ಪಾರ್ಟ್ನರ್ ಇರ್ತಾರೆ
ಅವ್ರ ಸ್ಯಾಲ್ರಿ, ಅವ್ರದ್ದು ಕಮಿಷನ್, ಅವ್ರದ್ದು ಬೋನಸ್ ತಗೊಳ್ತೀವಿ. ಇದರಲ್ಲಿ ಎಕ್ಸ್ ನಾನ್ ವರ್ಕಿಂಗ್ ಪಾರ್ಟ್ನರ್ ಅಂತ ಇದೆ. ಸೊ ಎಕ್ಸ್ ಬಿಟ್ಟು ತಗೋಬೇಕು. ನಾನು 3 ಮಂದಿ ವರ್ಕಿಂಗ್ ಪಾರ್ಟ್ನರ್ ಅಂತ ಬಿಡಿಸಿದ್ದೀನಿ, ಯಾಕಂದ್ರೆ ಅದೇ ರೀತಿ ಪ್ರಾಬ್ಲಮ್ ಬರೋ ಚಾನ್ಸಸ್ ಇದೆ. 3 ಮಂದಿ ವರ್ಕಿಂಗ್ ಪಾರ್ಟ್ನರ್ ಅಂತ ಅವ್ರು 3 ಮಂದಿದು ಸ್ಯಾಲ್ರಿ, ಕಮಿಷನ್, ಬೋನಸ್ ನ ಟೋಟಲ್ ಮಾಡಿದೀನಿ. ಸೊ ಎರಡೂನು ಕಂಪೇರ್ ಮಾಡಿ ಯಾವ್ದು ಸಣ್ಣದ ಅಮೌಂಟ್ ಇದೆ ಅದನ್ನ ತಗೋತೀವಿ. ನೆಕ್ಸ್ಟ್ ಮೈನಸ್ ಮಾಡ್ಕೊಂಡು ಆನ್ಸರ್ ಕಂಡುಹಿಡಿತೀವಿ. ಹಳ್ಳಿ ಇಲ್ಲಿ ಮಟ್ಟ ಬಿಡಿಸಿದ್ರೆ ನಿಮ್ದು ಆನ್ಸರ್ ಮುಗ್ದಂತೆ. ಇವೆಲ್ಲ ಎಕ್ಸ್ಟ್ರಾ ಬುಕ್ ನಲ್ಲಿರುವಂತಹ ಸ್ಟೆಪ್. ನೀವು ಬೇಕಂದ್ರೆ ಇವನ್ನ ಬಿಡಿಸಬಹುದು, ಇಲ್ಲಾಂದ್ರೆ ಬಿಡಬಹುದು. ವಿಚ್ ಎವರ್ ಇಸ್ ಲೆಸ್ ಕಂಡುಹಿಡಿದು ಮೈನಸ್ ಮಾಡಿ ಆನ್ಸರ್ ನೀವು ಕಂಡುಹಿಡಿದ್ರೆ ಅಲ್ಲಿಗೆ ನಿಮ್ಮ ಆನ್ಸರ್ ಕಂಪ್ಲೀಟ್ ಆದಂತೆ. ನೀವು ಇನ್ನೂ ಮುಂದಿನ 3ನೇ ಸ್ಟೆಪ್ ಮತ್ತು 4ನೇ ಸ್ಟೆಪ್ ಬಿಡಿಸ್ತೇನೆ ಅಂದ್ರೆ ಏನ್ ಮಾಡ್ಬೇಕಂದ್ರೆ ಕ್ರೆಡಿಟ್ ಸೈಡ್ ಬರಬೇಕು. ಇದರಲ್ಲಿ ನಾವೇನ್ ಸ್ಯಾಲ್ರಿ ಶಬ್ದ ಬಂದಿದ್ರೆ ಇನ್ಕಮ್ ಫ್ರಮ್ ಸ್ಯಾಲ್ರಿ ಅಂತ ಹೆಡ್ಡಿಂಗ್ ಹಾಕಿ ಅಮೌಂಟ್ ಬರ್ಕೋಬೇಕು. ಇದರಲ್ಲಿ ಏನಾದ್ರು ಸ್ಯಾಲ್ರಿ ಬಂದಿದ್ರೆ ಇನ್ಕಮ್ ಫ್ರಮ್ ಸ್ಯಾಲ್ರಿ ಅಂತ ಬರೆದು ಅದರಲ್ಲಿ 50,000 ರೂಪಾಯಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಮೈನಸ್ ಮಾಡಬೇಕು. ಇದರಲ್ಲಿ ಏನಾದ್ರು ಹೌಸ್ ಪ್ರಾಪರ್ಟಿ ಅನ್ನೋ ಶಬ್ದ ಬಂದಿದ್ರೆ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತ ಹೆಡ್ಡಿಂಗ್ ಹಾಕೊಂಡು ಅದರಲ್ಲಿ 30% ಸ್ಟ್ಯಾಂಡರ್ಡ್ ಡಿಡಕ್ಷನ್ ಮೈನಸ್ ಮಾಡಬೇಕು. ಇದರಲ್ಲಿ ಏನಾದ್ರು ಕ್ಯಾಪಿಟಲ್ ಗೇನ್ ಅಂತ ಬಂದಿದ್ರೆ ಕ್ಯಾಪಿಟಲ್ ಲಾಸ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಹುಡುಕಿ ಮೈನಸ್ ಮಾಡಬೇಕು. ಇದರಲ್ಲಿ ಇವು 3 ಬಿಟ್ಟು ಹೊಸ ಐಟಮ್ ಬಂದಿದ್ರೆ ಅದರ್ ಸೋರ್ಸ್ ಅಂತ ತಗೋಬೇಕು. ಒಂದ್ ಐಟಮ್ ಬಂದಿದೆ ಬ್ಯಾಂಕ್ ಇಂಟ್ರೆಸ್ಟ್, ಅದರ್ ಸೋರ್ಸಸ್ 9,000 rupees ನ ತಗೊಂಡಿದ್ದೀವಿ. ಇನ್ನು ಲಾಸ್ಟ್ ಡಿಡಕ್ಷನ್ ಹೆಂಗ್ ಮಾಡ್ತೀವಿ ಅಂದ್ರೆ ಡೆಬಿಟ್ ಸೈಡ್ ನೋಡ್ತೀವಿ. ಇದರಲ್ಲಿ ಇನ್ಸೂರೆನ್ಸ್ ಬಂದಿದ್ರೆ ATC ಅಂತ ಹೆಡ್ಡಿಂಗ್ ಹಾಕಿ ತಗೋತೀವಿ. ಇದರಲ್ಲಿ ಡೊನೇಷನ್ ಬಂದಿದ್ರೆ ATG ಅಂತ ಹೆಡ್ಡಿಂಗ್ ಹಾಕಿ ಆ ಅಮೌಂಟ್ ನ ವಾಪಸ್ ಡಿಡಕ್ಷನ್ ಮಾಡ್ತೀವಿ ಲಾಸ್ಟ್ ಗೆ ಫೈನಲಿ. ಟೋಟಲ್ ಆನ್ಸರ್ ಕಂಡಿಡಿದ್ರೆ ಇದು ಕಂಪ್ಲೀಟ್ ಆದಂತೆ. ಇಷ್ಟು ಫಾರ್ಮ್ಯಾಟ್. ಇದನ್ನ ಬಿಡಿಸೋದಕ್ಕೆ ಈ 4 ಸ್ಟೆಪ್ ಇದೆ. ಮೊದಲು ಡೆಬಿಟ್ ಸೈಡ್ ಟ್ರಾನ್ಸಾಕ್ಷನ್ ಬಿಡಿಸೋದು, ಕ್ರೆಡಿಟ್ ಸೈಡ್ ಟ್ರಾನ್ಸಾಕ್ಷನ್ ಬಿಡಿಸೋದು, ಬುಕ್ ಪ್ರಾಫಿಟ್ ಮೇಲೆ 30%, 90% ಮತ್ತು 60% ಕ್ಯಾಲ್ಕುಲೇಷನ್ ಮಾಡಿ 1,50,000 ಮ್ಯಾಕ್ಸಿಮಮ್ ಲಿಮಿಟ್ ಗೆ ಕಂಪೇರ್ ಮಾಡಿ ಯಾವುದು ಮಿನಿಮಮ್ ಹೈಯೆಸ್ಟ್ ಇದೆ ತಗೋತೀವಿ. ಆಮೇಲೆ ರೆಮ್ಯುನರೇಷನ್, ಆಕ್ಚುಯಲ್ ರೆಮ್ಯುನರೇಷನ್ ಹಚ್ಚಿ ಕಂಪೇರ್ ಮಾಡಿ ಕಡಿಮೆ ಅಮೌಂಟ್ ಯಾವ್ದಿದೆ ಅದನ್ನ ತಗೋತೀವಿ. ಸೊ ಇದಿಷ್ಟು ಇದರದ ಫಾರ್ಮ್ಯಾಟ್. ಈ ರೀತಿ ಕಂಡುಹಿಡಿದ್ರೆ ಸಾಕು. ಬುಕ್ ಪ್ರಾಫಿಟ್ ನಂತರ ಬರುವಂತ ಡಿಡಕ್ಷನ್ ಒಂದೇ ನೀವು ಬಿಡಿಸಿದ್ರೆ ಸಾಕು. ಟೋಟಲ್ ಇನ್ಕಮ್ ಅಂದ್ರೆ ಬೇರೆ, ಟೋಟಲ್ ಇನ್ಕಮ್ ಆಫ್ ಅ ಫರ್ಮ್ ಅಂದ್ರೆ ಬೇರೆ. ಈಗ ನಿಮ್ಗೆ ಇರೋ ಸಿಲೆಬಸ್ ಬರೀ ಟೋಟಲ್ ಇನ್ಕಮ್ ಮಟ್ಟ. ನೀವೇನಾದ್ರೂ ಹಳೆ ಕ್ವಶನ್ ಪೇಪರ್, ಸ್ನ್ಯಾಪ್ ಸೀರೀಸ್ ಇವನ್ನ ನೋಡಿ ಬಿಡಿಸಾಕ್ ಹೋದ್ರೆ ಅಲ್ಲಿ ಇನ್ನೂ 2 ಎಕ್ಸ್ಟ್ರಾ ಸ್ಟೆಪ್ ಬಿಡಿಸಿರ್ತಾರೆ. ಇವೆರಡು ಎಕ್ಸ್ಟ್ರಾ ಸ್ಟೆಪ್ ನ ಏನ್ ಮಾರ್ಕ್ ಹಾಕಿದೀನಿ ಇಲ್ಲಿ ಅಡ್ಲೈನ್, ಅಲ್ಲಿಂದ ಕೆಳಗಡೆ ಇರೋದು 15 ಮಾರ್ಕ್ಸ್ ಇದ್ದಾಗ ಪ್ರಾಬ್ಲಮ್ಸ್ ಅವು. 10 ಮಾರ್ಕ್ಸ್ ಗೆ ನಿಮಗೆ ಲಾಸ್ಟ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಮಟ್ಟ ಬಿಡಿಸಿದ್ರೆ ಮುಗೀತು. ಫರ್ಮ್ ಇನ್ಕಮ್ ಮಟ್ಟ ಬಿಡಿಸಿದ್ರೆ ಮುಗೀತು. ಈ ಮುಂದಿನ ಬಿಡಿಸಿದ್ರೆ ನೀವು ಅದು ಟೋಟಲ್ ಇನ್ಕಮ್ ಕಂಡಿಡಿದಂತೆ. ಟೋಟಲ್ ಇನ್ಕಮ್ ಆಫ್ ಫರ್ಮ್ ಬೇರೆ, ಟೋಟಲ್ ಇನ್ಕಮ್ ಆಫ್ ಇಂಡಿವಿಜುವಲ್ ಬೇರೆ. ನೀವು ಟೋಟಲ್ ಇನ್ಕಮ್ ಆಫ್ ಇಂಡಿವಿಜುವಲ್ ಕಂಡಿಡಿದಂತೆ. ಸೊ ಇದಿಷ್ಟು ಆನ್ಸರ್ ನೀವು ನೋಡ್ಕೋಬೇಕಾಗುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮೆಥಡ್ ನೊಂದಿಗೆ ಸಿಗೋಣ. ಧನ್ಯವಾದಗಳು.